ನಮಸ್ಕಾರ. ಭಾರತದ ಇತಿಹಾಸದಲ್ಲಿ ಕೆಲವು ಹೆಸರುಗಳು ಅಚ್ಚಳಿಯದೇ ಉಳಿದುಬಿಡ್ತವೆ. ಅಂಥ ಹೆಸರುಗಳಲ್ಲಿ ಒಂದು ಕೇವಲ ಹೆಸರಾಗಿ ಉಳಿದಿಲ್ಲ, ಅದೊಂದು ವಿಚಾರಧಾರೆಯಾಗಿದೆ, ಅದೊಂದು ಹೋರಾಟದ ಕಿಡಿಯಾಗಿದೆ. ಆ ಹೆಸರು ಭಗತ್ ಸಿಂಗ್. ಬನ್ನಿ, ಅವರ ಅದಮ್ಯ ಧೈರ್ಯ ಮತ್ತು ಸಿದ್ಧಾಂತದ ಕಥೆಯೊಳಗೆ ಇಳಿಯೋಣ. ನಮ್ಮ ಕತೆ ಶುರುವಾಗುವುದೇ ಇಲ್ಲಿಂದ. ದಿನಾಂಕ ಮಾರ್ಚ್ 23, 1931. ಜಾಗ ಲಾಹೋರ್ ಜೈಲು. ಹೊರಗೆ ಸಾವು ಕಾದು ನಿಂತಿದೆ. ಆದ್ರೆ ಒಳಗಡೆ 23 ವರ್ಷದ ಯುವಕನೊಬ್ಬ ತುಂಬಾನೇ ಶಾಂತವಾಗಿ ಲೆನಿನ್ ಬರೆದ ಪುಸ್ತಕವನ್ನು ಓದುತ್ತಿದ್ದಾನೆ. ಜೈಲರ್ ಬಂದು ಹೊರಡೋ ಸಮಯ ಬಂತು ಅಂದಾಗ ಆ ಯುವಕ ಹೇಳಿದ ಮಾತುಗಳಿವು. ಅವರ ವ್ಯಕ್ತಿತ್ವಕ್ಕೆ, ಅವರ ಅಚಲ ಸಿದ್ಧಾಂತಕ್ಕೆ ಹಿಡಿದ ಕನ್ನಡಿಯಾಗಿತ್ತು ಆ ಮಾತುಗಳು. ಮೊದಲು ಅವರ ಆ ಕೊನೆಯ ಗಂಟೆಗಳ ಬಗ್ಗೆನೇ ಮಾತಾಡೋಣ. ಸಾವಿನ ಮುಖದಲ್ಲಿ ನಗುತ್ತಾ ನಿಂತಿದ್ದ ಆ ಧೈರ್ಯದ ಹಿಂದಿನ ಶಕ್ತಿ, ಅದು ಎಂಥದ್ದು? ಕೇವಲ 23. ಹೌದು, ನೀವು ಸರಿಯಾಗೇ ಕೇಳಿಸ್ಕೊಂಡ್ರಿ. ನೇಣುಗಂಬವನ್ನ ಏರುವಾಗ ಭಗತ್ ಸಿಂಗ್ ಅವರ ವಯಸ್ಸು ಅಷ್ಟೇ. ಇದೊಂದು ಬರೀ ಸಂಖ್ಯೆಯಲ್ಲ, ಇದು ತ್ಯಾಗದ, ಬಲಿದಾನದ ಒಂದು ಸಂಕೇತ. ಯೋಚ್ನೆ ಮಾಡಿ, ಅಷ್ಟು ಚಿಕ್ಕ ವಯಸ್ಸಲ್ಲಿ ಅಂತಹ ಸ್ಪಷ್ಟತೆ, ಅಂತಹ ನಿರ್ಭಯತೆ, ದೇಶಕ್ಕಾಗಿ ಪ್ರಾಣವನ್ನೇ ಕೊಡೋ ಸಂಕಲ್ಪ ಹೇಗ್ ಬಂದಿರಬಹುದು? ಇದಕ್ಕುತ್ತರ ಬೇಕಂದ್ರೆ ನಾವು ಅವರ ಬಾಲ್ಯದ ಪುಟಗಳ್ನೊಮ್ಮೆ ತಿರುವು ಹಾಕ್ಲೇಬೇಕು. ಆ ಜೈಲಿನ ಕೋಣೆಯಲ್ಲಿದ್ದ ವ್ಯಕ್ತಿಯನ್ನ ಅರ್ಥ ಮಾಡಿಕೊಳ್ಳೋಕೆ ನಾವು ಸಮಯದಲ್ಲಿ ಸ್ವಲ್ಪ ಹಿಂದೆ ಹೋಗ್ಬೇಕು. ಅವರ ಮನಸ್ಸಲ್ಲಿ ಕ್ರಾಂತಿಯ ಮೊದಲ ಬೀಜ ಬಿತ್ತಿದ್ದು ಎಲ್ಲಿ, ಹೇಗೆ ಅಂತ ನೋಡೋಣ ಬನ್ನಿ. ದೇಶಭಕ್ತಿ ಅನ್ನೋದು ಭಗತ್ ಸಿಂಗ್ ಅವರಿಗೆ ರಕ್ತದಲ್ಲೇ ಬಂದಿತ್ತು. ಯಾಕಂದ್ರೆ ಅವರ ತಂದೆ, ಚಿಕ್ಕಪ್ಪ ಎಲ್ಲರೂ ಸ್ವಾತಂತ್ರ್ಯ ಹೋರಾಟಗಾರರೇ. ಆದ್ರೆ ಅವರ ಬದುಕಿನ ದಿಕ್ಕನ್ನೇ ಪೂರ್ತಿಯಾಗಿ ಬದಲಿಸಿದ್ದು 1919ರಲ್ಲಿ ನಡೆದ ಜಲಿಯನ್ ವಾಲಾ ಬಾಗ್ ಎಂಬ ಆ ಘೋರ ದುರಂತ. ಆಗ ಅವರಿಗಿನ್ನೂ ಕೇವಲ 12 ವರ್ಷ. ಆ ಚಿಕ್ಕ ಹುಡುಗ ಹತ್ಯಾಕಾಂಡ ನಡೆದ ಜಾಗಕ್ಕೆ ಹೋಗಿ ಅಲ್ಲಿ ಚೆಲ್ಲಿದ್ದ ನಮ್ಮವರ ರಕ್ತದಿಂದ ತೋಯ್ದು ಹೋಗಿದ್ದ ಮಣ್ಣನ್ನ ಒಂದು ಬಾಟ್ಲಿಯಲ್ಲಿ ತುಂಬಿಕೊಂಡ್ ಬಂದನಂತೆ. ಅಂದು ಆ ಮಣ್ಣು ಅವರ ಕೈಯನ್ನ ಮಾತ್ರ ಅಲ್ಲ, ಅವರ ಇಡೀ ಅಸ್ತಿತ್ವವನ್ನೇ ಕೆಂಪಾಗಿಸಿತು. ಅದೇ ದಿನ ಬ್ರಿಟಿಷರ ವಿರುದ್ಧ ಹೋರಾಡ್ಲೇಬೇಕು ಅನ್ನೋ ಕ್ರಾಂತಿಯ ಬೆಂಕಿ ಅವರನ್ನೇ ಹೊತ್ಕೊಂಡಿತ್ತು. ನೋಡಿ, ಅವರ ಯೋಚನೆಗಳು ಬಾಲ್ಯದಿಂದಲೇ ಎಷ್ಟೊಂದು ಸ್ಪಷ್ಟವಾಗಿದ್ದು. ಅವರ ತಂದೆ ಹೊಲದಲ್ಲಿ ಗಿಡ ನೆಡೋದನ್ನ ನೋಡಿ ತಾನು ಬಂದೂಕುಗಳನ್ನ ನೆಡ್ತೀನಿ ಅಂತ ಹೇಳಿದ ಈ ಮಾತಲ್ಲಿ ಮುಂದೆ ಬ್ರಿಟಿಷ್ ಸಾಮ್ರಾಜ್ಯದ ಬುಡವನ್ನೇ ಅಲ್ಲಾಡಿಸೋ ಒಬ್ಬ ಮಹಾನ್ ಕ್ರಾಂತಿಕಾರಿಯ ಮುನ್ಸೂಚನೆಯಿತ್ತು ಅಲ್ವಾ? ಭಗತ್ ಸಿಂಗ್ಗೆ ಚೆನ್ನಾಗಿ ಗೊತ್ತಿತ್ತು, ಕೇವಲ ಸಿದ್ಧಾಂತ ಇದ್ರೆ ಸಾಲ್ದು, ಅದನ್ನ ಕಾರ್ಯರೂಪಕ್ಕೆ ತರಬೇಕಂದ್ರೆ ಒಂದು ಸಂಘಟನೆ ಬೇಕೇ ಬೇಕು. ಅವರ ಹೋರಾಟದ ಅತಿದೊಡ್ಡ ಶಕ್ತಿ ಅವರ ಬೆನ್ನೆಲುಬಾಗಿದ್ದೇ ಅವರ ಒಡನಾಡಿಗಳು, ಅವರ ಸ್ನೇಹಿತರು. ಕಾಲೇಜ್ ದಿನಗಳಲ್ಲಿ ಸುಖದೇವ್, ಯಶ್ಪಾಲ್ ಅವರಂತಹ ಗೆಳೆಯರ ಬಳಗ ಸಿಕ್ತು. ಅವರೆಲ್ಲ ಸೇರಿ ನೌಜವಾನ್ ಭಾರತ್ ಸಭಾ ಅನ್ನೋ ಒಂದು ಸಂಘಟನೆಯನ್ನ ಕಟ್ಟಿದ್ರು. ಇದರ ಉದ್ದೇಶ ಒಂದೇ, ಯುವಕರಲ್ಲಿ ಸ್ವಾತಂತ್ರ್ಯದ ಕಿಚ್ಚು ಹಚ್ಚೋದು. ಮುಂದೆ ಚಂದ್ರಶೇಖರ್ ಆಜಾದ್ ಅವರ ಸಂಪರ್ಕಕ್ಕೆ ಬಂದಾಗ ಈ ಸಣ್ಣ ಕಿಡಿ ಒಂದು ದೊಡ್ಡ ಜ್ವಾಲೆಯಾಗಿ ಬದಲಾಯಿತು. ಅವರ ತಂಡ HSRA ಸುಮ್ನೆ ಯಾವುದೋ ಬಂಡುಕೋರರ ಗುಂಪು ಆಗಿರ್ಲಿಲ್ಲ, ಅದೊಂದು ಪರ್ಫೆಕ್ಟ್ ಟೀಮ್ ಆಗಿತ್ತು. ಆಜಾದ್ ಅವರ ನಾಯಕತ್ವ, ಸುಖದೇವ್ ಅವರ ಚಾಣಾಕ್ಷ ಯೋಜನೆ ಮತ್ತು ರಾಜ್ಗುರು ಅವರ ನಿಖಲವಾದ ಗುರಿ, ಇವೆಲ್ಲವೂ ಸೇರಿ ಬ್ರಿಟಿಷ್ ಸಾಮ್ರಾಜ್ಯವನ್ನೇ ನಡುಗಿಸೋ ಒಂದು ಶಕ್ತಿಯನ್ನ ಸೃಷ್ಟಿ ಮಾಡಿತ್ತು. ಈಗ ಬನ್ನಿ, ಭಗತ್ ಸಿಂಗ್ ಅವರ 2 ಪ್ರಮುಖ ಕ್ರಾಂತಿಕಾರಿ ಕೃತ್ಯಗಳ ಬಗ್ಗೆ ನೋಡೋಣ. ಈ ಘಟನೆಗಳು ಬ್ರಿಟಿಷ್ ಸಾಮ್ರಾಜ್ಯ ಅವರನ್ನ ತುಂಬಾನೇ ಸೀರಿಯಸ್ ಆಗಿ ತಗೊಳ್ಳೋ ಹಾಗೆ ಮಾಡಿದ್ವು. ಭಗತ್ ಸಿಂಗ್ ಅವರ ಹೋರಾಟ ಕೇವಲ ಹಿಂಸೆಯಾಗಿರ್ಲಿಲ್ಲ, ಅದರ ಹಿಂದೆ ಒಂದು ಸ್ಪಷ್ಟವಾದ ಸಿದ್ಧಾಂತ ಇತ್ತು. ಅವರು ನಂಬಿದ್ದು ಇದನ್ನೇ, ಬಾಂಬ್ಗಳು ಮತ್ತು ಪಿಸ್ತೂಲುಗಳು ಕ್ರಾಂತಿಯನ್ನ ಮಾಡಲ್ಲ, ಕ್ರಾಂತಿಯ ಖಡ್ಗವನ್ನ ವಿಚಾರಗಳ ಮೇಲೆ ಹರಿತಗೊಳಿಸಬೇಕು ಅಂತ. ಅವರ ಗುರಿ ಜನರನ್ನು ಕೊಲ್ಲುವುದಕ್ಕಿಂತ ಹೆಚ್ಚಾಗಿ ಕಿವುಡಾಗಿದ್ದ ಬ್ರಿಟಿಷ್ ಸರ್ಕಾರಕ್ಕೆ ನಮ್ಮ ಧ್ವನಿಯನ್ನ ಕೇಳಿಸೋದಾಗಿತ್ತು. ಮೊದಲನೆಯದಾಗಿ ಲಾಲಾ ಲಜಪತ್ ರಾಯ್ ಅವರ ಸಾವಿಗೆ ಕಾರಣನಾದ ಪೊಲೀಸ್ ಆಫೀಸರ್ ಸೌಂಡರ್ಸ್ನನ್ನು ಹತ್ಯೆ ಮಾಡಿ ಸೇಡು ತೀರಿಸ್ಕೊಂಡ್ರು. ಎರಡನೆಯದಾಗಿ ಬ್ರಿಟಿಷರ ಗಮನ ಸೆಳೆಯೋಕೆ ಡೆಲ್ಲಿಯ ಸೆಂಟ್ರಲ್ ಅಸೆಂಬ್ಲಿಯಲ್ಲಿ ಕೇವಲ ಶಬ್ದ ಮಾಡೋ ಬಾಂಬ್ಗಳನ್ನ ಎಸೆದ್ರು. ಉದ್ದೇಶ ಒಂದೇ, ತಮ್ಮ ವಿಚಾರಗಳನ್ನ ಇಡೀ ದೇಶಕ್ಕೆ, ಇಡೀ ಜಗತ್ತಿಗೆ ತಲುಪಿಸೋದು. ನೋಡಿ, ಬಾಂಬ್ ಎಸೆದ್ಮೇಲೆ ಅವರು ಈಸಿಯಾಗಿ ತಪ್ಸ್ಕೋಬಹುದಿತ್ತು, ಆದ್ರೆ ಅವರು ಹಾಗೆ ಮಾಡ್ಲಿಲ್ಲ. ಯಾಕೆ ಗೊತ್ತಾ? ಬದಲಾಗಿ ಅಲ್ಲೇ ನಿಂತು ಕರಪತ್ರಗಳನ್ನ ಹಂಚ್ತಾ ಇಂಕ್ವಿಲಾಬ್ ಜಿಂದಾಬಾದ್ ಅಂತ ಘೋಷಣೆ ಕೂಗ್ದು ನ್ಯಾಯಾಲಯವನ್ನೇ ತಮ್ಮ ವಿಚಾರಗಳನ್ನ ಪ್ರಚಾರ ಮಾಡೋ ವೇದಿಕೆಯಾಗಿ ಬಳಸ್ಕೊಳ್ಳೋದು ಅವರ ಅಸಲಿ ಪ್ಲಾನ್ ಆಗಿತ್ತು. ಜೈಲಿನಲ್ಲಿದ್ದಾಗ್ಲೂ ಅವರ ಹೋರಾಟ ನಿಲ್ಲಲೇ ಇಲ್ಲ. ರಾಜಕೀಯ ಕೈದಿಗಳ ಹಕ್ಕುಗಳಿಗಾಗಿ ಅವರಿಗೆ ಕನಿಷ್ಠ ಘನತೆ ಸಿಗ್ಬೇಕು ಅಂತ ಅವರು ಮಾಡಿದ್ದು ಬರೋಬರಿ 116 ದಿನಗಳ ಐತಿಹಾಸಿಕ ಉಪವಾಸ ಸತ್ಯಾಗ್ರಹ. 116 ದಿನ ಊಹಿಸೋಕಾದ್ರೂ ಆಗುತ್ತಾ?
ಇದು ಅವರ ದೈಹಿಕ ಶಕ್ತಿಯನ್ನು ಮೀರಿದ ಮಾನಸಿಕ ದೃಢತೆಯನ್ನ ಜಗತ್ತಿಗೆ ತೋರಿಸಿತು. ಸರಿ, ಈಗ ನಾವು ಮತ್ತೆ ಕಥೆಯ ಆರಂಭಕ್ಕೆ, ಆ ಕೊನೆಯ ದಿನಗಳಿಗೆ ವಾಪಸ್ ಬರೋಣ. ಅವರ ಬಲಿದಾನ ಅವರನ್ನು ಹೇಗೆ ಅಮರರನ್ನಾಗಿಸಿತು ಅಂತ ನೋಡೋಣ. ಬ್ರಿಟಿಷ್ ಸರ್ಕಾರಕ್ಕೆ ಭಗತ್ ಸಿಂಗ್ ಅಂದ್ರೆ ಅದೆಷ್ಟು ಭಯ ಇತ್ತು ಅಂದ್ರೆ, ಜನ ದಂಗೆ ಏಳಬಹುದು ಅನ್ನೋ ಕಾರಣಕ್ಕೆ ಫಿಕ್ಸ್ ಮಾಡಿದ್ದ ಟೈಮಿಂಗಿಂತ 11 ಗಂಟೆ ಮುಂಚೆಯೇ ಯಾರಿಗೂ ತಿಳಿದ ಹಾಗೆ ಕತ್ತಲಲ್ಲಿ ಅವರನ್ನ ಗಲ್ಲಿಗೇರಿಸಿತು. ಆದರೆ ಆ ಕೊನೆಯ ಕ್ಷಣಗಳಲ್ಲಿ ಆ 3 ಸ್ನೇಹಿತರ ಧೈರ್ಯ ಹೇಗಿತ್ತು ಗೊತ್ತಾ? ಅವರು ನಗುತ್ತಾ, ದೇಶಭಕ್ತಿ ಗೀತೆಯನ್ನ ಹಾಡುತ್ತಾ ನೇಣುಗಂಬದತ್ತ ನಡೆದರು. ಒಬ್ಬರನ್ನೊಬ್ಬರು ತಬ್ಬಿಕೊಂಡು ನೇಣಿನ ಕುಣಿಕೆಗೆ ಮುತ್ತಿಟ್ಟು ಸಾವನ್ನ ಧೈರ್ಯವಾಗಿ ಸ್ವಾಗತಿಸಿದರು. ಅವರ ಈ ಮಾತುಗಳು ಇವತ್ತಿಗೂ ಸತ್ಯ. ಅಂದು ಬ್ರಿಟಿಷರು ಕೊಂದಿದ್ದು 23 ವರ್ಷದ ಯುವಕನ ದೇಹವನ್ನ ಮಾತ್ರ. ಆದರೆ ಭಗತ್ ಸಿಂಗ್ ಎಂಬ ವಿಚಾರ, ಆ ಕ್ರಾಂತಿಯ ಕಿಡಿ ಇಡೀ ಭಾರತದಲ್ಲಿ ಹಬ್ಬಿ ಸ್ವಾತಂತ್ರ್ಯದ ಹೋರಾಟದ ಬೆಂಕಿಗೆ ಮತ್ತಷ್ಟು ತುಪ್ಪ ಸುರಿಯಿತು. ಅವರ ಬಲಿದಾನವಾಗಿ ದಶಕಗಳೇ ಕಳೆದು ಹೋಗಿವೆ. ಆದರೆ ಅವರು ಯಾವುದರ ವಿರುದ್ಧ ಹೋರಾಡಿದ್ರೋ, ಆ ಅನ್ಯಾಯ, ಅಸಮಾನತೆ ಮತ್ತು ಶೋಷಣೆ, ಅದರ ವಿರುದ್ಧದ ಧ್ವನಿ ಇವತ್ತಿಗೂ ಬೇಕಿದೆಯಾ? ಈ ಪ್ರಶ್ನೆಯನ್ನ ನಮ್ಮ ಮುಂದಿಟ್ಟು, ಭಗತ್ ಸಿಂಗ್ ಎಂಬ ಕ್ರಾಂತಿಯ ಕಿಡಿ ಇಂದಿಗೂ ನಮ್ಮೊಳಗೆ ಜೀವಂತವಾಗಿದೆ. ಇನ್ಕಿ ಲಬ್ ಜಿಂದಾಬಾದ್.